ಹೋಗೋ ಹುಷಾರು. ಕೆಲಸ ಇಲ್ದೇ ಇರೋ ನಾನೊಬ್ನೇ ಅನ್ಕೊಂಡೆ, ನೀನ್ ಸಿಕ್ಕಿದೆ. ಬಾರೆ ಮೈಜ್ಗೋ ಬರುವಂತೆ. ಆಮೇಲೆ ಮೈಜ್ಗೋಣ್ ಬತ್ತಾವಳೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲ ಮೇಡಮ್, ಬನ್ನಿ ಮೇಡಮ್. ನಿನ್ ತಂಗಿ ನನ್ನ ತಂಗಿ ನೋಡಿದ್ರೆ ಅಷ್ಟು ದೂರ ಹೋಯ್ತಾವ್ರೆ. ನಾನು ನೀನು ನೋಡಿದ್ರೆ ಇಷ್ಟು ಹಿಂದೆ ಬರ್ತಿದ್ದೀವಿ. ಅಗ್ದಿರಾಗಿ ನಮ್ಗೆ ಅವಮಾನ ಆಗ್ತಾ ಇದೆ. ಸುಮ್ಮನೆ ಬಂದ್ರೆ ಸರಿ. ಇವಾಗ ಏ ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ ನೋಡ. ಗಾಯ್ಸ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಹಳ್ಳಿಲಿ ಇದ್ಕೊಂಡು ಕೆಲ್ಸಕ್ಕೆ ಹೋಯ್ತಾರೋ ಒಂದು 60 to 70% ಜನ ಭಾನುವಾರ ಮಾಡೋ ಕೆಲಸ ಏನಂದರೆ, ನಾವು ಅಂದರೆ ಒಂದು ಚೇಂಜ್ ಅಂದರೆ ಅಕ್ಕನ ಅಂದರೆ ನಮ್ಮ ಮನೇಲಿರೋ ಮೊದಲನೇ ಅವಳನ್ನ ಹಿಡ್ಕೊ ಹೋಯ್ತಾ ಇದ್ದೀವಿ. ಅವಳ ತಂಗಿನ ನನ್ನ ತಂಗಿ ಹಿಡ್ಕೊ ಹೋಯ್ತಾವಳೆ. ಅಮ್ಮ ತಂಗಿನೇ ಮುಂದೆ ಹೋಯ್ತಾವಳೆ. ಅಮ್ಮ ಆಯ್ ಮಾಡೆ. ಆದರೆ ತಂಗಿದಿರೇ ಫಸ್ಟು ಯಾವಾಗಲೂ. ಅದು ಇದ್ರಲ್ಲಿ ಮಾತ್ರ. ಜೀವನದಲ್ಲಿ ಅಕ್ದಿರೇ ಫಸ್ಟು. ಯಾಕೆ ಹೇಳು? ಅದಕ್ಕೆ ಅಕ್ದಿರ್ ಫಸ್ಟ್ ಹುಟ್ಟಿರೋದು. ಲಾಜಿಕ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೂರ್ಯದೇವ ಪ್ಲೀಸ್ ಮಳೆ ಬರ್ಸ್ಬೇಡ. ನೀನೇ ಮೋಡದ ಹಿಂದೆ ಹೋಗ್ಬಿಡು. ಇವಳು ಬೇರೆ ಸೂರ್ಯದೇವನ ಜೊತೆ ಮಾತಾಡ್ತಾ ಇದ್ರೆ ಬ್ಯಾ ಅಂತಾಳೆ. ಡಿಸ್ಟರ್ಬೆನ್ಸ್. ಬಾರೆ ಇನ್ನೇನು ಬತ್ತು ಜಮೀನು. ಸೂರ್ಯದೇವ ಹೇಳೋದು ನೆನಪದಲ್ಲ. ನೀನೇ ಮೋಡದ ಹಿಂದೆ ಹೋಗ್ಬಿಡು. ಅದೇ ಮೋಡದಿಂದ ಮಳೆ ಬರ್ಸ್ಬೇಡ ಪ್ಲೀಸ್. ಸ್ವಲ್ಪ ಬಿಸಿಲು ಕಮ್ಮಿ ಮಾಡಿ ನಲ್ಕೊಡು ಅಷ್ಟೇ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾ ನೀ ಮಾಡು. ಅವಳು ಮಾತ್ರ ಹುಲ್ಲಿರೋತಾವು. ಅಂದ್ರೆ ವೇಸ್ಟ್ಗೆ ವೇಸ್ಟ್ ಕೊಡೋದು ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ತಂಗಿ ಅಲ್ವೇ? ಎಷ್ಟು ಬುದ್ಧಿ ಅದೇ ನೋಡೋದಕ್ಕೆ. ನೀವು ಅಕ್ಕರಿಗೆ ನೋಡೋದು ಅಕ್ಕ ಅದು ಬುದ್ಧಿವಂತೆ. ಪಾಪ ತನ್ನ ಮಗುಗೆ ಕೊಡ್ಬೇಕಲ್ಲ ನೆಕ್ಸ್ಟ್ ಮನೇಲಿ ಇರೋದಕ್ಕೆ. ಅದಕ್ಕೆ ಮೇಯ್ತಾವಳೆ. ಅಜ್ಜಿ ನೀನ್ ಸುಮ್ನೆ ಕೂತ್ಕೋ ಬೇವನ್ ಮರದ ಹತ್ರ. ನಾವು ಬಿಡಿಸ್ತೀವಿ ಆಯ್ತೆ. ಬೇಡ ಬೇಡ. ಬ್ಯಾಗ್ ಚಿಕ್ಕದು. ಚೀಲ ಕೊಡು. ಚಿಕ್ಕದಲ್ಲ, ಎಳೆಯಕ್ಕಾಗಲ್ಲ. ಪರವಾಗಿಲ್ಲ, ಚೀಲನೇ ಬೆಸ್ಟ್. ಇದ್ರ ಮೇಲೆ ನಾವು ಮಾಡಿದೀವಿ. ಈ ಮ್ಯಾಲಿಂದ ಬರ ನೀ ಅಂದಲ್ಲೇ. ಆಯ್ತು ಕಣೆ. ಇದು ಇನ್ನೊಂದು ಟ್ರಿಪ್ ನೋಡ್ಬೇಕು. 2 ದಿನ ಮಾಡಾಗೋಯ್ತು. ಫಸ್ಟಿಗೆ ಮುಗಿದ್ರೆ ಸರಿ. ಗಾಯ್ಸ್ ಇವಾಗ ನಾನು, ನನ್ನ ತಂಗಿ ಮತ್ತೆ ನಮ್ಮ ಅಜ್ಜಿ 3 ಜನನು ತರಗುನಿಕಾಯಿ ಬಿಡ್ಸಕ್ ಬಂದಿದೀವಿ. ಒಂದು ಚಾಲೆಂಜು ಕಣೆ. ಟೈಮ್ ಇವಾಗ 7:52. ಕರೆಕ್ಟಾಗಿ 9 ಗಂಟೆಗೆ ನೋಡೋಣ. 9 ಗಂಟೆ ಅಷ್ಟರಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಿಡಿಸಿದೀವಿ ಅಂತ ಆಯ್ತೆ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಅಜ್ಜಿದೇ, ಅಜ್ಜಿ ನಡೆದಿದ್ದೆ ದಾರಿ, ಅಜ್ಜಿ ಬಿಡಿಸಿದ್ದೆ ಕಾಯಿ. ಎಲ್ಲ ಕಲ್ಪನೆಲೇ ಇರ್ಲಿ. ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಾನೊಬ್ಬ ರೈತ ಸರ್. ನಮ್ ತಾತ ಸ್ವತಂತ್ರ ಹೋರಾಟಗಾರ. ನಮ್ದು ರೈತಾಪಿ ಕುಟುಂಬ. ಕಷ್ಟ ಬರ್ಲಿ ಸುಖ ಬರ್ಲಿ ಆ ಭೂಮಿ ತಾನೇ ಸರ್ ನಾವು ಕೇಳೋದು. ಇದೇನು ತಳ್ಳಿಲ್ಲ ಅಪ್ಪ. ಇಷ್ಟ ಹಾಕಿದ್ರೆ ಏನಾಗಲ್ಲ ಮಾರ್ಬೇಕಾದ್ರೆ. ನನ್ನ ಪ್ರಕಾರ ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ಇವಾಗ ತರಗುನಿಕಾಯಿ ಬಿಡ್ಸೋದ್ರಲ್ಲಿ ಒಂದು ಒಳ್ಳೇದೇನೋ ಒಂದು ಕೆಟ್ಟದ್ದೇನೋ. ತಿನ್ನಕ್ ಒಂದಾಯ್ತದೆ, ಕಾಲ್ ಕಟ್ತಾ ಬರ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ಇಷ್ಟ ಆಗೋದೇನು ಇಷ್ಟ ಆಗದೆ ಇರೋದೇನು ಅಂತ. ಆಯ್ತು ನೀನು ಹೇಳಜ್ಜಿ. ಅಜ್ಜಿ ಇವಾಗ ನೀನು ತರಗುನಿಕಾಯಿ ಬಿಡಿಸ್ತೆ ಅಲ್ವೇ? ಅದ್ರಲ್ಲಿ ನಿಂಗೆ ಇಷ್ಟ ಆದದ್ದೇನು ಆಗದೆ ಇದ್ದುದೇನು? ಎಲ್ಲ ಮಾಡೋದು ಇಷ್ಟನೇ, ತಿನ್ನೋದು ಇಷ್ಟ. ಹಂಗಲ್ಲ ಅಜ್ಜಿ, ಇವಾಗ ಬಿಡ್ಸೋದು ಕಷ್ಟ ಅನಿಸ್ತು, ಇಲ್ಲ ನೆಳ್ಳು ಈಸಿ ಅಂತ ಆ ಥರ ಬಂದರೆ ಮಾಡುವಂಗಿಲ್ಲ. ಸರಿ ಬಿಡ್ರಿ, ಸೂಪರಾಗಿ
ನೋಡಿ ಚಪ್ಪಾಳೆ ಮಾಡ್ದೆ ಬಿಡ್ ಹೇಳು ಏನು ದುಡ್ಡು ಬರ್ತದೆ ಅಂತ ಆಸೆ ಹ್ಮ್. ಆಯ್ತೆ ಆಮೇಲೆ ಎದ್ ನಿಂತ್ಕೊಂಡು ನೋಡ್ರೆ क्या बात है सर, क्या बात है सर. ಕರೆಕ್ಟ್ ಹಂಗೆ ಹೇಳುದ್ ನಾನು. ಇವಾಗ ಹೇಳು. ಕಣವ ಮಾಡಿದ್ರು ಕಷ್ಟ ಮಾಡದಿದ್ರು ಜೀವನ ಇಲ್ಲ. ಹೋಗಿ ಚಿಕ್ಕದಾನೆ ಬೇಡ ಕಣ ಒಂದು ದುಡ್ಡಾಗೊಂಡು ಹಾಕೊಂಡ್ರೆ ಎತ್ಕೋಬೇಕು. ಬಾಯ್ ಡ್ಯಾಡಿ. ತರಗುಣಿಕಾಯಿ ಬಿಡಿಸ್ತಾ ಅಲ್ವೇ, ಅದರಲ್ಲಿ ನಿನಗೆ ಇಷ್ಟ ಆದದೇನು ಇಷ್ಟ ಆಗದೆ ಇದ್ದುದೇನು? ರುಕೋ ಜರ. ಇಷ್ಟ ಆಗದೆ ಇದ್ದುದು ಒಂದೇ ಒಂದು ಬೇರೆ ಮುರಿದೋದ್ರೆ ಹೊಟ್ಟೆ ಉಳಿತದೆ. ನಿಂಗೆ ಹೇಳು, ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅಂತ. ತರಗುಣಿಕಾಯಿ ಬಿಡಿಸ್ಬೇಕಾದ್ರೆ ನಳ್ಳಿತ್ತು, ಇಷ್ಟ ಆಯಿತು. ಈಗ ಆಮೇಲೆ ಈಗ ಗಾಡಿ ಹೋಯ್ತಲ್ವೇ, ಅಪ್ಪ ಖುಷಿ ಆಯ್ತು ದುಡ್ಡು ಬರ್ತದೆ ಅಂತ. ಬೇಜಾರಾದದೇನು ಗೊತ್ತೇ, ಅಲ್ಲ ನಡನು ನೋಲಿಲ್ಲ ಇವತ್ತು. ಆ ಕೀರೆ ಮುಳ್ಳವಲ್ಲ, ಕೀರೆ ಮುಳ್ಳು ಚುಚ್ಚಿ ಚುಚ್ಚಿ ಮಡ್ತಿದ್ದ ಬರಿಗಾಲಲ್ಲಿ ಇದ್ದಕ್ಕೆ, ಅದೊಂದು ಬೇಜಾರಾಯ್ತು. ಇನ್ನೊಂದು ಬೇಜಾರು ಏನಂದ್ರೆ, ಗಿಡ ಏನಾದರೂ ಹೂವು ಕಿತ್ತಾಗ ಮಿಸ್ಸಾಗಿ ಹೂವು ಬಂದ್ಬಿಡೋದು ಕೈಗೆ, ಅವಾಗ ಬೇಜಾರಾಗೋದು. ಕಡ್ಡಿ ಟಪ್ ಅಂದ್ಬಿಡೋದು ಕಾಂಡ ಅಲ್ಲ, ಅವಾಗ ಬೇಜಾರಾಗೋದು. ಅಯ್ಯೋ ಒಂದು ಗಿಡ ಹೊಂಟೋಯ್ತು. ಅಡ್ಡ ದಾರಿಲಿ ಮೇಲ್ ಬರೋದಕ್ಕೆ ಅರ್ಧ ನಿಮಿಷ ಸಾಕು. ಆದ್ರೆ ಈ ಫೀಲ್ಡ್ ಅಲ್ಲಿ ನಮ್ಗೆ ಆ ದಾರಿ ಬೇಕಾಗಿಲ್ಲ ಗುರು. ನನ್ನೇನೆ ನೋಡ್ತೀನಿ, ಹಿಂಗೆ ಉಲ್ಬತ್ತಾದ ಪಾಪ. ಅಲ್ಲಿ ನೋಡೆ ನಿಮ್ಮ ಅಕ್ಕನೇ ಆಮೇಲೆ ಎಲ್ಲ ತಿನ್ಕೊಬಿಡ್ತಾಳೆ ನೋಡು. ಅವಳು ನಿಂಗೆ ಆಗ್ತಾ ಇಲ್ಲ ಕಣೆ, ಫಸ್ಟ್ ಅಕ್ಕನ್ಗೆ ಆಗ್ತಾವಳಲ್ಲೇ. ಏ ಯಾಕೆ ಪಾಪ ಇಳ್ಗುವೆ ಇಷ್ಟೇ ಇಷ್ಟ ಆಗ್ತಾಳೆ. ಅಕ್ಕ ಫುಲ್ ಜೋಸೆಲ್ಲ ಅವಳೆ ಹಾಕ್ಬಿಡು. A few moments later. ನಿತ್ಕೊಳ್ಳೆ. ನಾವು ಟ್ರಾಪ್ ಹಾಕಿದ್ರೆ ಬಂದ್ ತಗೊಳಕಂಡ್ರೆ ಏನ್ ಮಾಡ್ಬೇಕು? ಪೆದ್ದಿ ಪಾಪ ಇವಳು ನೋಡು, ಗುಡ್ ಗರ್ಲ್ ಇದು, ಗುಡ್ ಗರ್ಲ್. ತಿನ್ಬೇಕಾದ್ರೆ ಮಾತ್ರ ಮಾತಾಡ್ಸ್ಬಿಟ್ರೆ ಅದ್ರ ಎದುರು ಪುಕ್ಳು, ನಾಯಿ ಮರಿಗೂ ಎದುರ್ಕೋತದೆ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಇವಾಗ ನನ್ನ ಹಿಂದಿಯವ್ರು ಅಂದದ್ದು ಯಾರು ಹೇಳು? ನಾನು ಹಿಂದಿಯವ್ರ ತರ ಕಾಣಿಸ್ತೀನಿ? ಹಿಂದಿಯವ್ರೇನೋ ನಾನು? ಹಿಂದಿಯವ್ರೇನೋ ನಾನು? ಹಿಂದಿಯವ್ರ ಕಂಡಂಗೆ ಕಾಣ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಮಮ್ಮಿ ಬಾಯ್ಲ ನಿಮ್ಸ, ನಿಂಗೊಂದು ಕ್ವಶನು. ಬಾಯ್ ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ನಿಮಿಷ ಆಯ್ತು, ಒಂದೇ ಒಂದು ನಿಮಿಷ ಬಾಯ್ಲಿ. ಇವಾಗ ಮಾಡೋದು ಊಟ. ಮಮ್ಮಿ ಇವತ್ತು ತರಗುಣಿಕಾಯಿ ಬಿಡಿಸ್ಬೇಕಾದ್ರೆ ಕಮ್ಮಿ ಬಿಸಿಲಿತ್ತು, ಯಾಕೆ ಹೇಳು? ನೀನು ಓದಕ್ಕೆ ಅಲ್ಲ. Women. ಮಮ್ಮಿ ನಾನು ಓದೋದ್ಕಲ್ಲ, ನಾನು ಸೂರ್ಯದೇವನ್ಗೆ ಹೇಳ್ದೆ, ಪ್ಲೀಸ್ ಸೂರ್ಯದೇವ ಇವತ್ತು ಕಮ್ಮಿ ಮೋಡದ ಮರೆಗೆ ಹೊಂಟೋಗು, ಮಳೆ ಬರ್ಸ್ಬೇಡ ಅಂತ. ಅದಕ್ಕೆ ಬರ್ಸ್ಲೇ ಇಲ್ಲ ನೋಡು. ನಾವೆಲ್ಲ ಕಿತ್ತಾದ್ಮೇಲೆ ಎಷ್ಟು ಬಿಸಿಲು ಬಂದದೆ. ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟಿರೋದು. ನೆಗೆಟಿವ್ ಗೊತ್ತಾಯ್ತು ನಂಗೆ. ಏನು ಹೇಳು? ಉರಿ ಅಲ್ಲ, ಕೈ ಕಾಲು ತೊಳೆದಾದ್ಮೇಲೆ ಕೈ ಕಾಲೆಲ್ಲ ಉರಿತವೆ, ಅದೇ ಇನ್ನೊಂದು ನೆಗೆಟಿವ್. ನಂಗೂ ಅಷ್ಟೇ. ಏನು ಆಯ್ತು ಅಂತ ತಿಳ್ಕೊಬಿಟ್ಟಿದ್ಯಾ ಟಿವಿನ? ಅಮ್ಮ ನೀನು ಬರೋ ಅಷ್ಟ್ರಲ್ಲಿ ನೋಡು, ಬರೋ ಪಾತ್ರೆ ಎಲ್ಲ ಬೆಳಗಿದ್ದೀನಿ, ಬಟ್ಟೆ ಎಲ್ಲ ಒಗ್ದಿದ್ದೀನಿ. ನೀರು ಕುಡಿಸ್ಬಿಟ್ಟಿದ್ರೆ ಆಗೋದಪ್ಪ. ಏನಕ್ಕೆ ಕರಿಗೆ ನೀರು ಕುಡ್ಸರೇನೆ? ಓಯ್ ಯಾರು ನೀನು? ಹೊಸ ಮೂತಿ. ವೆಲ್ಕಮ್ ಟು ಹೋಮ್. ಮಮ್ಮಿ ಏನು ಹೆಸರು ಮಡ್ಗಾನ ಇವನಿಗೆ? ಕರಿಯಾ? ಚೆನ್ನಾಗಿರೋ ಗಂಡು ಮರಿ ಚೆನ್ನಾಗಿ ಇನ್ನೋಸೆಂಟ್ ಪಾಪ. ಒಂದ್ 2 ದಿನ ಅಡ್ಜಸ್ಟ್ ಆಗ್ಲಿ, ಇನ್ನೋಸೆಂಟ್ ಗೊತ್ತಾಯ್ತದೆ.
ನಾನು ಇವನು ಮ್ಯಾಚಿಂಗ್ ಬಟ್ಟೆ ಇಕ್ಕಿದೀವಿ ಓಹೋ ಇಬ್ರು ಮ್ಯಾಚಿಂಗ್ ಪಾಪ ನೋಡುತ್ತಾ ಅದೇ ಮಮ್ಮಿ ಗಾಡಿ ತಗೊಂಡು ಅಲ್ಲಿ ನೋಡುತ್ತಾ ಆದ್ರೆ ಇದ್ರಲ್ಲಿ ಒಂದು ಪ್ರಾಬ್ಲಮ್ ಏನು ಹೇಳು, ಕರೆಂಟ್ ಹೋದ್ರೆ ಕಾಣಿಸಲ್ಲ ಕತ್ಲಲ್ಲಿ. ಮೂತಿಗೆ ಹೆಸರು ಫೈನಲ್ ಆಗ್ಬೇಕು. ಮಮ್ಮಿ ನೋಡಮ್ಮಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ನಿದ್ದೆ ಮಾಡ್ತಾವನೆ. ಅದಕ್ಕೆ ಅವನಿಗೆ ಹೆಸರು ಫೈನಲ್ ಆಗ್ಬೇಕು. ಬೇಗ ಬೇಗ ಹೇಳ್ರಿ ಯಾರ್ಯಾರ ಮೈಂಡಲ್ಲಿ ಏನೇನು ಹೆಸ್ರದೆ ಅಂತ. ಮಮ್ಮಿ ಬೆಕ್ಕು ಅಂತ ಇಟ್ರೆ ಹೆಂಗಿರ್ತದೆ? ಬೆಕ್ಕು ಬೇಡ ಬೇಯಿಂದ ಅಂತಾಕೋ ಬೆಂಡೆ ಗೆಂಡೆ ಗೆಂಡೆ ಬೇಡ ಬೇಯಿ ಚೆನ್ನಾಗಿರೋದು ಹೇಳು ಮಮ್ಮಿ. ಏನ್ ತೆಂಗಿನಕಾಯಿ ಅಂತ ಕಟ್ಟನ? ಎಳ್ಳಿರು. A few moments later. ಹೊಸ್ಲು ದಾಟ್ಬಿಟ್ಟ. ಈಗ ಮಕ್ಳುಗಳನ್ನ ಇಲ್ಲಿಂದ ಆಚೆ ಕೊಟ್ಟು ಹೊಸ್ಲು ದಾಟಿಸ್ತಾರೆ. ನಾವಿವನ್ನ ಒಳ್ಳೆ ಸೊಸೆದಿನ ಮನೆ ಕರ್ಸ್ಕೊಟ್ರೆ ಹಂಗೆ ಒಳಿ ಕರ್ಸ್ಕೊತಾ ಇದೀವಿ. ಗುರು ಬಾ ಗುರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.